ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯೊಬ್ಬಳ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ವಿದ್ಯಾರ್ಥಿನಿ ಹರ್ಷಿತಾ ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿರುವಂತದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹರ್ಷಿತಾ ನೇಣು ಬಿಗಿದ ಸ್ಥಿತಿಯಲ್ಲಿ ಹಾಸ್ಟೆಲ್ನಲ್ಲಿ ಪತ್ತೆಯಾಗಿದೆ. ಬೆಂಗಳೂರು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಶವ ಪತ್ತೆಯಾಗಿದೆ. ಚಂದಾಪುರ ಸಮೀಪ ಇರುವಂತಹ ಎಂಜಿನಿಯರಿಂಗ್ ಕಾಲೇಜ್ ಇದು. ಇಲ್ಲಿನ ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಹರ್ಷಿತಾ ಶವ ಪತ್ತೆಯಾಗಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಈಕೆ ಓದಿನ ಸಲುವಾಗಿ ಎಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ಲು. ಬೆಂಗಳೂರಿನಲ್ಲಿ ಬೆಂಗಳೂರು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನಲ್ಲಿ ಈತ ವ್ಯಾಸಂಗ ಮಾಡ್ತಾ ಇದ್ದ. ಅಲ್ಲೇ ಇದ್ದಂತಹ ಒಂದು ಹಾಸ್ಟೆಲ್ನಲ್ಲೇ ಉಳ್ಕೊಂಡಿದ್ದಂತಹ ಈ ವಿದ್ಯಾರ್ಥಿನಿ ಹರ್ಷಿತಾ ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಈಕೆಯ ಶವ ಪತ್ತೆಯಾಗಿರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಲೇಜ್ನವರ ಕಿರುಕುಳಕ್ಕೆ ಬೇಸತ್ತು ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಗೆ ಇಳಿದಿರುವಂತಹ ವಿದ್ಯಾರ್ಥಿನಿಯರು. ನಿನ್ನೆ ಎಲ್ಲ ಚೆನ್ನಾಗೇ ಇದ್ಲು ಸರ್. ಅದು ಯಾಕೆ ಹಂಗೆ ಮಾಡ್ಕೊಂಡ್ಲೋ ಗೊತ್ತಿಲ್ಲ ಸರ್. ಈ ಇನ್ಸಿಡೆಂಟ್ ಆಗಿರೋದು ಅರೌಂಡ್ 9:30 ಇಂದ 10 ಒಳಗಡೆ ಅವಳು ಹ್ಯಾಂಗ್ ಮಾಡ್ಕೊಂಡು ರೂಮಲ್ಲಿ ಇದ್ಲು ಸರ್. ಅವಳನ್ನ ರೂಮಲ್ಲಿ ಹೋಗಿ ನಾವು ನಾಕ್ ಮಾಡಿದ್ವಿ ಸರ್, ಓಪನ್ ಮಾಡಿಲ್ಲ. ಅವಳು ಒಬ್ಳೇ ಇದ್ದಾಳೆ, ಅವಳು ರೂಮ್ಮೇಟ್ ವೆಕೇಟ್ ಆಗಿದ್ದಾಳೆ ಸರ್. ನಾಕ್ ಮಾಡಿದ್ವಿ, ಓಪನ್ ಮಾಡಿಲ್ಲ. ರೂಮ್ ಮುಂದೆಗಡೆ ಕಾಟ್ ಹಾಕಿ ಅಲ್ಲಿ ಮಿರರಲ್ಲಿ ನೋಡಿದ್ವಿ, ಹ್ಯಾಂಗ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ಬದುಕಿರ್ತಾಳೇನೋ ಅಂತ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಡೋರ್ ಓಪನ್ ಮಾಡಿದ್ವಿ ಸರ್. ಆದರೆ ನಾವು ನಮ್ಮ ಹಾಸ್ಟೆಲಲ್ಲಿ ವಾರ್ಡನ್ ಇಲ್ಲ ಸರ್. ವಾರ್ಡನ್ ಇಲ್ಲ, ನಮ್ಗೇನಾದರೂ ಆದರೆ ಕರ್ಕೊಂಡು ಹೋಗೋಕ್ಕೆ ವೆಹಿಕಲ್ ವಿತ್ ಡ್ರೈವರ್ ಇಲ್ಲ ಸರ್. ವೆಹಿಕಲ್ ಅಥವಾ ಡ್ರೈವರ್ ಇಲ್ಲ ಸರ್. ಅದಕ್ಕೆ ನಾವು ಭಾರತಿ ಮ್ಯಾಮಿಗೆ ಕಾಲ್ ಮಾಡಿದ್ವಿ. ಭಾರತಿ ಮ್ಯಾಮ್ ಬಂದು HOD ತ್ರಿಬಲ್ ಇ ಡಿಪಾರ್ಟ್ಮೆಂಟ್ಗೆ HOD ಸರ್. ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ಹಾಸ್ಟೆಲ್ ಇನ್ಚಾರ್ಜ್ ಅವ್ರು ನೋಡ್ಕೊತಾರೆ ಸರ್ ಹಾಸ್ಟೆಲ್. ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ಅರೌಂಡ್ 10:30 ಹಂಗೆ ಬಂದರು ಸರ್. ಅದಾದ್ಮೇಲೆ ಪೊಲೀಸ್ ಅವ್ರು ಬಂದರು ಸರ್. ಪೊಲೀಸ್ ಅವ್ರು ಬಂದಾಗ ವಾರ್ಡನ್ ಯಾರು ಅಂತ ಕೇಳಿದ್ರೆ ನಮ್ಮ ಹಾಸ್ಟೆಲ್ ಕ್ಲೀನ್ ಮಾಡ್ತಾರಲ್ವ ಸರ್ ಆಯಾ, ಅವ್ರನ್ನ ವಾರ್ಡನ್ ಅಂತ ತೋರಿಸ್ತಿದ್ದಾರೆ ಸರ್. ನಮ್ಮ ಹಾಸ್ಟೆಲಲ್ಲಿ ವಾರ್ಡನ್ನೇ ಇಲ್ಲ ಸರ್. ಸೇಫ್ ಸರ್. ಗರ್ಲ್ಸ್ ಹಾಸ್ಟೆಲ್ ಅಂದರೆ ಬೇಸಿಕ್ ಬಂದು CC ಕ್ಯಾಮ್ರಾ ಸರ್. ನಮ್ಮ ಇದಕ್ಕೆ CC ಕ್ಯಾಮ್ರಾನೇ ಇಲ್ಲ ಸರ್. ನಮ್ಗೆ ಬೇಸಿಕ್ ಫೆಸಿಲಿಟೀಸ್ ಏನೂ ಇಲ್ಲ ಸರ್. ಸರ್ ಇಂಜಿನಿಯರಿಂಗ್ ಅರೌಂಡ್ 30 ಮೆಂಬರ್ಸ್ ಇದ್ದೀವಿ ಸರ್. ನರ್ಸಿಂಗ್ ಅವರು ಒಂದು 150 ಇರ್ತಾರೆ ಸರ್. ಓವರ್ ಆಲ್ 180 ಇರ್ತೀವಿ ಸರ್. ಸರ್ ಗೊತ್ತಿಲ್ಲ ಸರ್. ನೆನ್ನೆ ಎಲ್ಲ ಕಾಲೇಜಿಗೆ ಬಂದಿದ್ಲು ಸರ್, ಚೆನ್ನಾಗೇ ಇದ್ಲು ಸರ್. ಇಲ್ಲ ಸರ್, ಶೇರ್ ಮಾಡ್ಕೊತಿರ್ಲಿಲ್ಲ ಸರ್. ಇಲ್ಲ ಸರ್, ಅವಳ ರೂಮ್ಮೇಟಿಗೆ ಕೂಡ ಶೇರ್ ಮಾಡ್ಕೊತಿರ್ಲಿಲ್ಲ ಸರ್. ಅವಳ ಪರ್ಸನಲ್ ಥಿಂಗ್ಸ್ನ ಹೇಳ್ತಿರ್ಲಿಲ್ಲ ಸರ್. ಅದು ಗೊತ್ತಿಲ್ಲ ಸರ್. ಅದು ಅವಳಿಗೆ ಮಾತ್ರ ಗೊತ್ತು ಸರ್, ಅವಳು ಯಾಕೆ ಆ ಥರ ಮಾಡ್ಕೊಂಡು. ನನ್ನ ಎಕ್ಸ್ ರೂಮ್ಮೇಟ್ ನನಗೆ ನೀರು ಕುಡಿಯೋಕ್ಕೆ ಊಟ ಸೆಟ್ ಆಗಿದ್ದಿಲ್ಲ. ನಾನು ವಾಣಿ ಅಂತೇಳಿ ಬೇರೆ ರೂಮ್ಗೆ ಹೋಗಿ ಶಿಫ್ಟ್ ಆಗಿದ್ವಿ ಸರ್. ಇವತ್ತು ಕರೆಸಿ ಏನಕ್ಕೆ ಶಿಫ್ಟ್ ಆಗಿದೆ, ಏನಕ್ಕೆ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳ್ತಿದ್ದಾರೆ ಸರ್. ಬಟ್ ಅವ್ರೇನೋ ಪೇರೆಂಟ್ಸ್ ಹೇಳಿದ್ರಂತೆ ಸರ್, ಕಾಲ್ ಮಾಡಿ ಹೇಳಿದ್ರಂತ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ನಮ್ಮನ್ನ ಯಾಕೆ ಕರೆಸಿ ಮಾತಾಡ್ಸ್ಬೇಕು ಸರ್? ಮೊನ್ನೆ ಹೋಗಿದ್ದು ಸರ್ ನಾವು ಹಾಸ್ಟೆಲ್ಗೆ, ಏನೋ ಥಿಂಗ್ಸ್ ಇತ್ತು ಅಂತ ತರಕ್ಕೆ. ಏನಕ್ಕೆ ಹೋಗಿದ್ದೆ ಹಾಸ್ಟೆಲ್ಗೆ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಸರ್. ನಮ್ಮ ಥಿಂಗ್ಸ್ ನನ್ಗೆ ಕಾಲ್ ಮಾಡಿ ಹೇಳಿದ್ರು ಸರ್, ಹಿಂಗೆ ನಮ್ಮ ಎಕ್ಸ್ ರೂಮ್ಮೇಟು ಸೂಸೈಡ್ ಅಟೆಂಪ್ಟ್ ಕಾರಣ ಗೊತ್ತಿಲ್ಲ ಸರ್. ಬಟ್ ಎಲ್ಲರ ಜೊತೆ ಚೆನ್ನಾಗಿರೋದು, ಪರ್ಸನಲ್ ಎಲ್ಲ ಏನು ಶೇರ್ ಮಾಡ್ತಾರೆ ಅವರು ನಮ್ಮ ಮೇಲೆಲ್ಲ. ಮನೇಲೆಲ್ಲ ಚೆನ್ನಾಗೇ ನೋಡ್ಕೊಂತಿದ್ರು ಸರ್. ಬಟ್ ಪರ್ಸನಲ್ ಪ್ರಾಬ್ಲಮ್ಸ್ ಏನು ಹೇಳಿಲ್ಲ ಸರ್. ಅವಳು ಚೆನ್ನಾಗೇ ಇದ್ಲು.
ನಿಮ್ಮಲ್ಲಿ ವಾರ್ಡನ್ ಅಥವಾ ಯಾರು ಇಲ್ಲ ಸರ್. ಏನು ವಾರ್ಡನ್ ಯಾರು ಇದ್ರೆ ಸೇವ್ ಮಾಡ್ಬೋದಾಗಿತ್ತಲ್ಲ ಸರ್ ಅವಳನ್ನ. ನಾನು ಅದ್ರ ಸಂಬಂಧ ನಾವು ಪ್ರತಿಭಟನೆ ಮಾಡ್ತಿರೋದು ಸರ್. ಇಲ್ಲಿ ಪ್ರೀತಿಗೀತಿ ಮಾಡ್ತಿದ್ರು ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್. ಈಗ ಕಾಲೇಜ್ನಲ್ಲಾಗ್ಲಿ ರೂಮಲ್ಲಾಗ್ಲಿ ಬಂದಂತ ಸಂದರ್ಭದಲ್ಲಿ ಆಕೆ ಯಾವ ರೀತಿ ಇರ್ತಾ ಇದ್ರು? ಚೆನ್ನಾಗೇ ಇರ್ತಿದ್ಲು ಸರ್. ಹೋಲ್ಡ್ ಆಗಿ ಚಿಲ್ ಆಗಿ ಚೆನ್ನಾಗೇ ಇರ್ತಿದ್ಲು ಸರ್. ಅಲ್ಲಮ್ಮ, ಈಗ ರಾತ್ರಿ ವಾರ್ಡನ್ ಅಥವಾ ಯಾರು ಡ್ರೈವರ್ ಯಾರು ಇದ್ರೆ ಬದುಕಬಹುದಾಯ್ತು ಅವರಿಗೆ? ಅಲ್ಲಿ ಯಾರೋ ನೋಡಿದ್ರು ಸರ್, ಆಕಿ ಕಾಲೇನೋ ಅಲ್ಲಾಡ್ತಿತ್ತಂತೆ. ಈ ಡೋರ್ ಓಪನ್ ಮಾಡಿ ಏನೋ ವಾರ್ಡನ್ ಆಂಬ್ಯುಲೆನ್ಸ್ ಏನೋ ಕರ್ಸಿದ್ರೆ ಬದುಕಬಹುದಾಗಿತ್ತಲ್ಲ ಸರ್. ಯಾರು ಟೀಚರ್ಸ್ಗಳು ಕಾಲ್ ಪಿಕ್ ಮಾಡಿಲ್ಲ. ಫಸ್ಟ್ ಆ ಹುಡುಗಿ ವಿಷಯ ಟೀಚರ್ಸ್ಗಳಿಗೆ ಗೊತ್ತಾಗಿದೆ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದೆ, ಫ್ಯಾನ್ಗೆ ನ್ಯಾನ್ ಹಾಕೊಂಡು ಸೂಸೈಡ್ ಮಾಡ್ಕೊಂಡಿದ್ದೆ. ಮಾಡ್ಕೊಂಡಾದ್ಮೇಲೆ ಟೀಚರ್ಸ್ಗಳಿಗೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದ್ದಾರೆ, ಬೇರೆ ಮ್ಯಾಮ್ಗಳಿಗೆಲ್ಲ. ಅವರು ಎಲ್ಲ ಟೀಚರ್ಸ್ಗಳಿಗೂ ಕಾಲ್ ಮಾಡಿದ್ದಾರೆ, ಒಬ್ಬರು ಕಾಲ್ ಪಿಕ್ ಮಾಡಿಲ್ಲ ಹತ್ರದಲ್ಲಿರೋರಿಗೆ. ಅವ್ರು ಹುಡುಗಿ ಕಾಲ್ ಪಿಕ್ ಮಾಡದೇ ಇರೋದಕ್ಕೆ ನಾನು ಕಾಲ್ ಮಾಡಿದ್ರೆ ನಾನು ನೆನ್ನೆ ಹೋದೆ. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ವಿ, ಹತ್ರದಲ್ಲಿ ನಾವೇ ಇದ್ದಿದ್ದು. ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಆಚೆಗೆ. ಇದರಿಂದ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ನೆನ್ನೆ ಆಯಾ ಆಂಟಿನ ತೋರಿಸ್ಬಿಟ್ಟು ಅವರು ವಾರ್ಡನ್ ಅಂತ ಹೇಳ್ತಿದ್ದಾರೆ. ಇದು ತಪ್ಪು ಸರ್, ಇದು ತಪ್ಪು. ಯಾರು ಅಲ್ಲಿ ವಾರ್ಡನ್ ಫೆಸಿಲಿಟೀಸ್ ಇಲ್ಲ, ಆ್ಯಂಡ್ ದೆನ್ ಕ್ಯಾಮ್ರಾ ಇಲ್ಲ. ಅದು ಯಾರಾದರೂ ಬಂದು ಕೊಲೆನೂ ಮಾಡ್ಬಿಟ್ಟು ಹೋದ್ರು ಯಾರು ಕೇಳೋರಿಲ್ಲ ಸರ್. ಕಾಲೇಜಲ್ಲಿ ಸುತ್ತಮುತ್ತ ಒಂದು ಕಾಲೇಜಲ್ಲಿ ಎಲ್ಲೂ ಸರಿಯಾಗಿ ಇಲ್ಲವೇ ಇಲ್ಲ. ವರ್ಕಿಂಗ್ ಕಂಡೀಷನಲ್ಲಿ ಯಾವುದೂ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡಿದ್ರು ಇವಾಗಲೂ ಸಿಗೋಲ್ಲ ಒಂದು ಕ್ಯಾಮ್ರಾನು. ಇವಾಗ ಅದಕ್ಕೆ ಕಾರಣ ಯಾರು? ಕಾಲೇಜ್ ಮ್ಯಾನೇಜ್ಮೆಂಟು. ಆ್ಯಂಡ್ ದೆನ್ ತಿರ್ಗಾ ಬೆಳಗ್ಗೆ ಇವಾಗ ನೆನ್ನೆ ಪಾಪ ಹುಡುಗಿರೆಲ್ಲ ನೋವು ಪಟ್ಟಿದ್ದಾರೆ. ನೆನ್ನೆ ಆ ಫ್ರೆಂಡ್ಸು ತೀರ್ಕೊಂಡಿದ್ದಾಳೆ ಅಂತ ಗೊತ್ತಿದ ತಕ್ಷಣ ನೋವು ಪಟ್ಟಿದ್ದಾರೆ. ಅದೇ ನೋವಿಂದ ತಿರ್ಗಾ ಬೆಳಗ್ಗೆ ಕಾಲೇಜ್ ಹತ್ರ ಭಾರತಿ ಅನ್ನೋರು ಕರೆದುಬಿಟ್ಟು ಆ ಹುಡುಗಿರಿಗೆಲ್ಲ ಬೈತಾರೆ. ನೀವು ಏನಕ್ಕೆ ಹೋಗಿದ್ರಿ ಒಳಗಡೆ, ಏನಕ್ಕೆ ತೆಗೆದ್ರಿ ಡೋರ್ನ ಅಂತ. ತಪ್ಪು ಸರ್ ಇದು. ಆ ಹುಡುಗಿ ಕಿಟಕಿಯಿಂದ ಒಂದು ಟೇಬಲ್ ಬರುತ್ತೆ, ಅಲ್ಲಿ ಟೇಬಲ್ ಮೇಲೆ ಹತ್ಬಿಟ್ಟು ನೋಡ್ಕೊಂಡು ಕಿಟಕಿ ನೋಡ್ಬಿಟ್ಟು ಒಳಗಡೆಯಿಂದ ತೆಗಿಯಕ್ಕೆ ಟ್ರೈ ಮಾಡಿದೆ, ಅಷ್ಟೇ ಟ್ರೈ ಮಾಡಿದ. ಸೊ ಇದು ಈಗ ವಿದ್ಯಾರ್ಥಿಗಳು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದಕ್ಕೆ ಕಾರಣ. ಈಗಷ್ಟೇ ಆಕೆಯ ಸಹಪಾಠಿಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ಒಂದು ನಾಮಕಾವಾಸ್ತೆಗೆ ಬರೀ ಕ್ಯಾಮ್ರಾಗಳಿವೆ ಹೊರತು ಯಾವುದೂ ಕೂಡ ವರ್ಕಿಂಗ್ ಕಂಡೀಷನಲ್ಲಿಲ್ಲ. ಒಂದು ಗರ್ಲ್ಸ್ ಹಾಸ್ಟೆಲ್ ಅಂತ ಹೇಳಿದ್ಮೇಲೆ CC ಕ್ಯಾಮ್ರಾಗಳಿರಬೇಕು, ವಾರ್ಡನ್ ಇರಬೇಕು, ಸೆಕ್ಯೂರಿಟಿ ಇರಬೇಕು, ಯಾವುದೂ ಕೂಡ ಇಲ್ಲ ಇಲ್ಲಿ. ನಮಗೆ ಯಾವುದೇ ಬೇಸಿಕ್ ಫೆಸಿಲಿಟಿಗಳು ಕೂಡ ಇಲ್ಲ. ಎಷ್ಟೇ ಬಾರಿ ನಾವು ಅದ್ರ ಬಗ್ಗೆ ಮನವಿ ಮಾಡಿದ್ರು ಕೇಳಿದ್ರು ಕೂಡ ನಮ್ಮನ್ನೇ ಬೆದರಿಸಿ ಕಳಿಸ್ತಾರೆ ಹೊರತು ಮ್ಯಾನೇಜ್ಮೆಂಟ್ ಅವರು ನಮಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಇದೇ ಬಹುಶಃ ಈಕೆಗೆ ಸಾವಿಗೂ ಕೂಡ ಕಾರಣ ಆಗಿದೆ ಅನ್ನುವಂಥದ್ರ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಶಾಕಿಂಗ್. ಇಷ್ಟು ಜನ, ಸುಮಾರು 180 ವಿದ್ಯಾರ್ಥಿನಿಯರು ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಹಾಸ್ಟೆಲ್ನಲ್ಲಿ ಕಾಲೇಜ್ನಲ್ಲಿ ಓದ್ತಾರೆ ಅಂತ ಹೇಳಿದ್ರೆ, ಅವರ ಸೆಕ್ಯೂರಿಟಿಗೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಈ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇದು ನಾಚಿಗೇಡಿನ ವಿಚಾರ. ಸೊ ಅಲ್ಲಿ ವಾರ್ಡನ್ ಆಯಾ ಅವ್ರನ್ನ ತೋರಿಸ್ಬಿಟ್ಟು ಇವರೇ ವಾರ್ಡನ್ ಅಂತ ಹೇಳ್ತಾರೆ, ಜೊತೆಗೆ ಅಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ.